ಕನ್ನಡ ಭವನದಲ್ಲಿ ನಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರಕಟಿಸಿದ ಉನ್ನತ ಶಿಕ್ಷಣ ಒಳಗು ಹೊರಗು ಮತ್ತು ನವ ಉದಾರೀಕರಣದ ಭಾರತ ಲೇಖಕರಾದ ಶ್ರೀಪಾದ್ ಭಟ್ ಅವರ ಪುಸ್ತಕ ಬಿಡುಗಡೆ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರು ಉದ್ಘಾಟಿಸಿ ಪುಸ್ತಕ ಬಿಡುಗಡೆ ಮಾಡಿದರು. ಉನ್ನತ ಶಿಕ್ಷಣ ಕೇವಲ ಉಳ್ಳವರ ಸ್ವತ್ತಾಗುತ್ತಿದೆ, ನಿಜವಾಗಿ ದಕ್ಕಬೇಕಾದ ಎಸ್ಸಿ ಎಸ್ಟಿ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ದಕ್ಕುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿ ಇಂದಿನ ವಿದ್ಯಾರ್ಥಿಗಳು ಅವಲೋಕನ ಮಾಡುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಪ್ರಸ್ತಾವನೆಯನ್ನು ರವಿಕುಮಾರ್ ಬಾಗಿ, ಪುಸ್ತಕ ಕುರಿತು ಅರುಣ್ ಜೋಳದ ಕುಡ್ಲಗಿ, ಪಿ ನಂದಕುಮಾರ್, ವಿಜಯಲಕ್ಷ್ಮಿ, ವಿಠಲ್ ದಾಸ್ ಪ್ಯಾಗೆ, ಪುಸ್ತಕ ಲೇಖಕರಾದ ಶ್ರೀಪಾದ್ ಭಟ್, ನಿರೂಪಣೆಯನ್ನು ರಮೇಶ್ ಡಾಕುಳ್ಕಿ, ಕಾರ್ಯಕ್ರಮದಲ್ಲಿ ಮೀನಾಕ್ಷಿ ಬಾಳಿ, ಕೆ ನೀಲಾ, ಆರ್ ಕೆ ಹುಡುಗಿ, ವಿಕ್ರಮ ವಿಸಾಜಿ, ದತ್ತಾತ್ರೇಯ ಇಕ್ಕಲಕ್ಕಿ, ಜಯದೇವಿ ಗಾಯಕ್ವಾಡ್, ಶಿವಗಂಗಾ ರುಮ್ಮಾಡ್. ಈ ಪುಸ್ತಕವನ್ನು ಪ್ರತಿಯೊಬ್ಬರು ಓದಬೇಕು, ಪುಸ್ತಕವನ್ನು ಕೊಂಡು ಓದಬೇಕು. ಇವತ್ತು ಕನ್ನಡದಲ್ಲಿ ಪುಸ್ತಕ ಒಂದು ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ. ಶಿಕ್ಷಣ ಹೇಗೆ ಉದ್ಯಮವಾಗಿದೆಯೋ ಅದೇ ರೀತಿ ಒಂದು ಉದ್ಯಮವಾಗಿ ಬೆಳವಣಿಗೆ ಆಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಇಂತಹ ಪುಸ್ತಕಗಳನ್ನು ಕೊಂಡು ಓದುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಹಾಗಾಗಿ ನಾವು ಇವತ್ತು ವಿಶೇಷವಾಗಿ ಜನಚಳವಳಿಗಳಲ್ಲಿ ತೊಡಗಿಸಿಕೊಂಡಿರುವಂಥ ಕಾರ್ಯಕರ್ತರು ನಮಗೆ ಇಂಥ ಪುಸ್ತಕಗಳು ನಮ್ಮ ವೈಚಾರಿಕತೆಯನ್ನು ಮತ್ತು ನಮ್ಮ ಬೌದ್ಧಿಕ ಚಿಂತನೆಯನ್ನು ಹೆಚ್ಚು ಅದು ಹರಿತಗೊಳಿಸುತ್ತೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿ ಗೊತ್ತಿದೆ. ಕಳೆದ ಈ ದಶಕ ಏನು 13ರ ನಂತರ 14ರ ನಂತರ ಭಾರತದ ಒಳಗಡೆ ಯಾವ ರೀತಿಯ ಒಂದು ಕೋಮುವಾದೀಕರಣ ನಡೀತಾ ಇದೆ, ಅದರಲ್ಲೂ ಕೂಡ ಯೂನಿವರ್ಸಿಟಿಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅಲ್ಲಿದ್ದವರಿಗೆ ಗೊತ್ತಾಗುತ್ತೆ. 15,000 ವರ್ಷಗಳ ಇತಿಹಾಸವನ್ನು ಇವತ್ತು ಕೆದಕೋಕ್ ಹೋಗಿದ್ದಾರೆ. ಅದರ ಅರ್ಥ ಏನು ಅನ್ನೋದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು. ವಿಶ್ವವಿದ್ಯಾಲಯಗಳನ್ನ ಕುರಿತು ಮಾತಾಡ್ತಿದ್ದು, ಕಾಲೇಜು ವಿದ್ಯಾರ್ಥಿನಿಯರ ಕುರಿತು ಮಾತಾಡ್ತಾ ಇದ್ದಾರೆ ಮತ್ತು ಈ ದೇಶದ ಎಲ್ಲ ದಲಿತರು, ಹಿಂದುಳಿದವರು, OBCಗಳು ಮತ್ತು ಎಲ್ಲ ಜಾತಿಯ ಬಡವರು ಮತ್ತು ಹೆಣ್ಣುಮಕ್ಕಳು ಈ ಎಲ್ಲರನ್ನೂ ಕುರಿತು ಅಂದ್ರೆ ನಮ್ಮ ಇಡೀ ಭವಿಷ್ಯವನ್ನ, ನಮ್ಮ ಮಕ್ಕಳ ಭವಿಷ್ಯವನ್ನು ಕುರಿತು ಮಾತಾಡ್ತಾ ಇದ್ದೀವಿ. ಆ ಯಾರು ನಾವು ನಮ್ಮ ಮುಂದಿನ ಭವಿಷ್ಯದ ಕುಡಿಗಳು ಅಂತ ನಾವು ಭಾವಿಸಿದ್ದೀವಿ ಅವತ್ತು ಕಿತ್ಕೊಂಡ್ರಲ್ಲ, ಆ ದ್ರೋಣಾಚಾರ್ಯರ ಸಂತತಿಯವರಿಗೆ ನಮ್ಮ ಮೆದುಳು ಮತ್ತು ಹೃದಯವನ್ನ ನಾವು ಕೊಟ್ಬಿಟ್ಟಿದ್ದೀವಿ. ಅದು ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಬಾಬಾ ಸಾಹೇಬರು ಬರೋವರೆಗೂ ಈ ದೇಶದಲ್ಲಿ ಶಿಕ್ಷಣ ಅನ್ನುವಂಥದ್ದಾಗಿರಲಿ ಮತ್ತು ಒಂದು ವ್ಯಕ್ತಿ ಗೌರವವನ್ನು ಕೊಟ್ಟು ಎಲ್ಲರನ್ನು ಗೌರವಿಸಬೇಕು ಅನ್ನೋದಾಗಲಿ ಈ ನೆಲದ ಜಾಯಮಾನಕ್ಕೆ ಒಗ್ಗಿರಲಿಲ್ಲ. ಅದು ಇದು ಇವತ್ತಿಗೂ ಇನ್ನೂ ಒಗ್ಗಿದೆ ಅಂತ ಕೂಡ ನಾನು ಭಾವಿಸಿಲ್ಲ. ಹಂಗೇನೋ ಅಷ್ಟೋ ಇಷ್ಟೋ ಒಗ್ಗಿದೆ ಅಂತಂದ್ರೆ ಬಿಕಾಸ್ ಆಫ್ ಕಾನೂನು, ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಅಂತಹ ಸಂದರ್ಭದಲ್ಲಿ ನಾವು ಇವತ್ತು ಶಿಕ್ಷಣ ವ್ಯವಸ್ಥೆ ಒಳಗಡೆ ನಾವು ಎಲ್ಲಿಯಿಂದ ತಲುಪಿದ್ದೀವಿ ಇದನ್ನು ನಾವು ಮುಟ್ಟಿ. ನಾನು ಇಲ್ಲಿ ಈ ಪುಸ್ತಕದ ಅಷ್ಟು ಡೀಟೇಲ್ಸ್ ಕೊಡಲ್ಲ. ಯಾಕೆ ಅಂತಂದ್ರೆ ಅಷ್ಟು ಪುಸ್ತಕ ಬಗ್ಗೆ ಮಾತ್ರ ಪುಸ್ತಕ ಯಾಕೆ ಕೊಂಡ್ಕೋಬೇಕು ಅನ್ನುವಂಥ ಕಾಲಘಟ್ಟ ಇದು. ಸೊ ನಾನು ಕೊಡಲ್ಲ. ಆದ್ರೆ ಒಂದನ್ನ ಇದರ ಹಿಸ್ಟಾರಿಕಲ್ ಇಂಪಾರ್ಟೆಂಟ್ ಏನು ಅನ್ನೋದನ್ನ ನಾನು ಇನ್ನೊಂದು ಮಗುವಿಂದ ನಿಮ್ಗೊಂದು ನಾನು ಅದನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಏನು ಅಂತಂದ್ರೆ ನಾನು ಬೆಳಿಗ್ಗೆ SFI DYFನವರು ಸಂಗಾತಿಗಳು ಮಾಡಿರುವ ನೀಲಂ ಮೇಡಮ್ ಅವರು ಆಯೋಜನೆ ಮಾಡಿದ SRI ಕುರಿತು ಬೆಳಿಗ್ಗೆ ನಾನು ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಿದ್ದೆ. ಒಂದು ಪದ ಬಳಸಿದೆ. ಅದೇನಂತಂದ್ರೆ ಅಂಬೇಡ್ಕರ್ ಯಾವುದನ್ನ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ ಹೇಳಿದ್ರು. ಸೊ ಅಂದ್ರೆ ಕ್ರಾಂತಿ ಅಂದ್ರೆ ಎಲ್ಲರನ್ನೂ ಒಳಗೊಳ್ಳೋದು, ಸಮಾನತೆ ಇದ್ರಲ್ಲಿ ಎಲ್ಲರನ್ನೂ ಒಳಗೊಳ್ಳೋದು ಒಂದು ಕ್ರಾಂತಿ. ಆದ್ರೆ ಅಸಮಾನತೆಯ ದೃಷ್ಟಿಯಿಂದ ಯಾರ್ಯಾರನ್ನು ಹೊರಗಿಡಬೇಕು ಅಂತ ಪ್ರಾಸೆಸ್ ಆಗುತ್ತೆ, ಅದು ಪ್ರತಿಕ್ರಾಂತಿ. ಒಳಗೆ ಬಂದು ಒಳಗೆ ಡಬ್ಬೋದು. ಸೊ ಈ ಒಂದು ಅಂಬೇಡ್ಕರ್ ಅವರ ಈ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯ ಈ ಐಡಿಯಾವನ್ನು ಇಟ್ಕೊಂಡು ನಾವು ಇಂಡಿಯಾದ ಬೇರೆ ಬೇರೆ ಇಶ್ಯೂಗಳನ್ನ ನಾವು ನೋಡಕ್ ಹೋಗ್ತಾರೆ. ಇಲ್ಲಿ ಕೂಡ ನನಗೆ ಅದು ಅಪ್ಲೈ ಆಗುತ್ತೆ. ಇಲ್ಲಿ ಕೂಡ ಹೈಯರ್ ಎಜುಕೇಶನ್ ಒಂದೇ ಜರ್ನಿಯನ್ನ ನಾವು ತಗೊಂಡ್ರೆ, ಆರಂಭದಿಂದ ಹೈಯರ್ ಎಜುಕೇಶನ್ UGC ಶುರುವಾದಾಗಲಿಂದ ಇಲ್ಲಿವರೆಗೂ ಒಂದು ಜರ್ನಿಯನ್ನ ತಗೊಂಡ್ರೆ ಅಲ್ಲೂ ಕೂಡ ಆ ಜರ್ನಿಯಲ್ಲಿ ಒಂದು ಕ್ರಾಂತಿ ಆಯಿತು. ಮನಮೋಹನ್ ಸಿಂಗ್ ಸುಖದೇವ್ ತೋರಟಿಗೆ ಒಂದು ಅಸೈನ್ ಮಾಡ್ತಾರೆ. ಇಂಡಿಯಾದಲ್ಲಿ ಯಾಕೆ ಹೈಯರ್ ಎಜುಕೇಶನ್ ಬಹಳ ಸೊರಗೋಗಿದೆ,
ಯಾಕೆ ಕೆಳಜಾತಿಯ SC/ST OBC ಹೆಣ್ಣು ಮಕ್ಕಳು ದೊಡ್ಡ ಮಟ್ಟದಲ್ಲಿ ಯಾಕೆ ಕ್ಯಾಂಪಸ್ಗಳಿಗೆ ಬರ್ತಿಲ್ಲ, ಯಾಕೆ ಓದ್ತಿಲ್ಲ, ಇದ್ರ ಮೇಲೆ ಒಂದು ರಿಸರ್ಚ್ ಮಾಡಿಸಿ. ಅವ್ರು ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ ಬಹಳ ಅದನ್ನ ತುಂಬಾ ಹಚ್ಕೊಂಡು ಅದನ್ನ ಒಂದು ತುಂಬಾ ಒಳ್ಳೆ ಪ್ಲಾನ್ ಮಾಡಿ ಒಂದು ರಿಸರ್ಚ್ ಮಾಡಿಸ್ತಾರೆ. ಆ ರಿಸರ್ಚ್ ಮಾಡಿಸಿದ ಮೇಲೆ ಸ್ವತಃ ಪ್ರಧಾನಮಂತ್ರಿ ಅದು ಆ ಒಂದು ಇಡೀ ಇಂಡಿಯಾದಾದ್ಯಂತ 5 ಸಮಾವೇಶಗಳು ನಡೆಯುತ್ತೆ. ಎಲ್ಲ ಇಂಟೆಲೆಕ್ಚುಯಲ್ಸ್ನ ಕರೆಸಿ ಅದ್ರ ಮೇಲೆ ಯೂನಿವರ್ಸಿಟಿಗಳನ್ನ ಇಂಪ್ರೂವ್ ಮಾಡೋದು ಹೆಂಗೆ, ಎಂಪವರ್ ಮಾಡೋದು ಹೆಂಗೆ ಅಂತ ಇಂಟೆಲೆಕ್ಚುಯಲ್ಸ್ ಎಲ್ಲ ಕರೆದು ಇಂಡಿಯಾದಲ್ಲಿ 5 ಸಮಾವೇಶಗಳಾಗುತ್ತೆ. ಆ ಕೊನೆಯ ಸಮಾವೇಶದಲ್ಲಿ ಸ್ವತಃ ಮನಮೋಹನ್ ಸಿಂಗ್ ಅವರು ಬಂದು ಆ ಇಡೀ ಅದರ ಆ ರಿಸಲ್ಟ್ ಅನ್ನ ಕೇಳ್ತಾರೆ. ರಿಸಲ್ಟ್ ಅನ್ನ ಕೇಳಿದ ಮೇಲೆ ಅವರು ಅಲ್ಲಿವರೆಗೂ ನೋಡಿ, ಇದನ್ನೇ ಕ್ರಾಂತಿ ಅನ್ನೋದು. ಅಲ್ಲಿವರೆಗೂ 10ನೇ ಶಿಕ್ಷಣದ ಆಯೋಗ ಬರೋವರೆಗೂ UGCಗೆ ಕೊಡ್ತಾ ಇದ್ದಂತಹ ಫಂಡ್ ಎಷ್ಟಿತ್ತು ಅಂದ್ರೆ 3294 ಕೋಟಿ. ಈ ರಿಪೋರ್ಟ್ ಬಂದ ಮೇಲೆ ಯೂನಿವರ್ಸಿಟಿಗಳನ್ನ ಇಂಪ್ರೂವೈಸ್ ಮಾಡಬೇಕು, ಮತ್ತೆ ಎಲ್ಲ ಬ್ಯಾಕ್ವರ್ಡ್ SC/ST ವಿಮೆನ್ ಅಲ್ಪಸಂಖ್ಯಾತ ಎಲ್ಲ ದೊಡ್ಡ ಮಟ್ಟದಲ್ಲಿ ಯೂನಿವರ್ಸಿಟಿ ಒಳಗೆ ಬರಬೇಕು. ಯಾರನ್ನ ಅಲ್ಲಿವರೆಗೂ ಬಹಳ ಕಡಿಮೆ ಪ್ರಮಾಣದಲ್ಲಿ ಒಳಗೆ ತಕೊಂಡು ದೊಡ್ಡ ಪ್ರಮಾಣವನ್ನು ಹೊರಗಿಟ್ಟಿದ್ದಲ್ಲ, ಹಂಗೆ ಹೊರಗಿರುವ ಎಲ್ಲ ಯೂನಿವರ್ಸಿಟಿ ಒಳಗೆ ಬರಬೇಕು, ಹೈಯರ್ ಎಜುಕೇಶನ್ ಒಳಗೆ ಬರಬೇಕು ಅಂತೇಳಿ ಆ ವರ್ಷ 11ನೇ ಎಜುಕೇಶನ್ ಪ್ಲಾನ್ಗೆ ಮನಮೋಹನ್ ಸಿಂಗ್ ಅವರು ಬಿಡುಗಡೆ ಮಾಡುವ ಮೊತ್ತ ಎಷ್ಟು ಅಂದ್ರೆ 46,449 ಕೋಟಿ. ನಮ್ಮ ದೇಶದಲ್ಲಿ ಉನ್ನತ ಶಿಕ್ಷಣದ ಸ್ಥಿತಿ ಹೇಗಿದೆ ಅಂತಂದ್ರೆ, ನಾನು ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್. ಇವತ್ತು ನಮ್ಮ ಉನ್ನತ ಶಿಕ್ಷಣದ ಸ್ಥಿತಿಗತಿ ಎಲ್ಲಿ ತಂದು ನಿಂದಿಸಿದ್ದಾರೆ ಅಂದ್ರೆ, ಕ್ಲಾಸ್ಗಳು ನಡೆಯೋದಿಲ್ಲ, ಪರೀಕ್ಷೆಗಳು ನಡೀತವೆ, ಸರ್ಟಿಫಿಕೇಟ್ ಸಿಗ್ತವೆ. ಇದೆಲ್ಲ ಉನ್ನತ ಶಿಕ್ಷಣ. ಈಗಿನ ಆಧುನೀಕರಣಗೊಂಡಂತ ಅಥವಾ ಏನು ನಾವು ಆಧುನಿಕ ಆಗ್ರಹಗಳಂತಲೇ ನಾವು ಅದು ಕರೀತಾ ಇದ್ವಲ್ಲ ಅಂತ ವಿಶ್ವವಿದ್ಯಾಲಯದ ಒಳಗಡೆ ಅವುಗಳನ್ನ ವಿದ್ಯಾರ್ಥಿಗಳ ಮಸ್ತಕದೊಳಗೆ ಹೆಂಗೆ ಇಳಿಸ್ಬೋದು ಅಂದ್ರೆ ವೈದಿಕ ಪರಂಪರೆಯ ದಾರಿಗಳನ್ನ ವಿದ್ಯಾರ್ಥಿಗಳ ಮೂಲಕ ವಿಶ್ವವಿದ್ಯಾಲಯಗಳಿಗೆ ಮಾಡ್ತಾ, ಅಂದ್ರೆ ಈಗಿರುವ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಎಲ್ಲ ಹಕ್ಕುಗಳ ಮೂಲಕ ಬಂದಂತ ಕೆಳವರ್ಗಗಳನ್ನ ಆ ಶಿಕ್ಷಣದ ಮೂಲಕ ಹೆಂಗೆ ಹೊರಗಟ್ಟಬೇಕು ಅನ್ನುವ ಎಲ್ಲ ಕುತಂತ್ರಗಳನ್ನೇ ಎಣೆಯೋದೇ ಇವತ್ತಿನ ವಿಶ್ವವಿದ್ಯಾಲಯವಾಗಿರ್ತಕ್ಕಂಥ ಪ್ರಾಧ್ಯಾಪಕರ ಮತ್ತು ಅಲ್ಲಿಯ ಆಳುವ ವರ್ಗಗಳಾಗಿ ಅಥವಾ ಆಯಾ ಕಟ್ಟಿನ ಸ್ಥಳಗಳಿಗೆ ಬದುಕುವಂತ ಕುಲಪತಿಗಳು ಮತ್ತು ಕುಲಸಚಿವರ ಒಂದು ಕೆಲಸ ಆಗಿದೆ. ಅದು ಒಂದು ರೀತಿಯ ಡಿಸ್ಗೈಸ್ಡ್ ಆಗಿ ಬಂದಂತಹ ಒಂದು ಪ್ರತಿಕ್ರಿಯೆ, ವೇಷ ಮರೆಸಿಕೊಂಡು ಬಂದಂತಹ ಪ್ರತಿಕ್ರಿಯೆ ಅಂತ ಹೇಳ್ಬೋದು. 4C 1B ಇದರ ಉದ್ದೇಶ ಅಂತ ಹೇಳ್ಬಿಟ್ಟು ನಾವು ಬಹಳ ಮಾತಾಡ್ತೀವಿ. 4C ಏನಂತಂದ್ರೆ ಒಂದು ಕ್ಯಾಪಿಟಲೈಸೇಷನ್, ಬಂಡವಾಳೀಕರಣ ಅನ್ನುವಂಥದ್ದು. 2ನೇ C ಕಮರ್ಷಿಯಲೈಸೇಷನ್, ವ್ಯಾಪಾರೀಕರಣ ಅನ್ನುವಂಥದ್ದು. 3ನೇ C ಸೆಂಟ್ರಲೈಸೇಷನ್, ಕೇಂದ್ರೀಕರಣ ಆಗುವಂಥದ್ದು. 4ನೇ C ಉಮೋದೀಕರಣ, ಕಮ್ಯುನಲೈಸೇಷನ್. ಒಂದು B ಬ್ರಾಹ್ಮಣೀಕರಣ, ರ್ಯಾಂಪೆಂಟ್ ಆಗಿ ಬೆಳೆದಿದೆ. ಇದ್ರ ಬಗ್ಗೆ ಪುಸ್ತಕದಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮತ್ತು ಇದಕ್ಕೆ ಕೇವಲ ಸ್ಟೇಟ್ ಫ್ಯಾಸಿಸಮ್ ಮಾತ್ರ ಕಾರಣ ಅಂತ ನಾನು ಪದೇ ಹೇಳ್ತಿರುವಂತಹದ್ದು. ವ್ಯವಸ್ಥೆ ಫ್ಯಾಸಿಸಮ್ ಬಿಡೋದಕ್ಕೆ ಕೈ ಜೋಡಿಸಿದೆ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ, ಕೇಡಿಗಳ ದುಷ್ಟತನ ನೆನಪಿರೋದಿಲ್ಲ, ಆದರೆ ಪ್ರಜ್ಞಾವಂತರ ಮೌನ ಬಹಳ ನೆನಪಿರುತ್ತೆ. ಇದು ಇವತ್ತಿನ ವ್ಯವಸ್ಥೆ ಫ್ಯಾಸಿಸಮ್ ಬೆಳೆಯೋಕ್ಕೆ ಕಾರಣ. ಯಾಕೆ ಪ್ರಜ್ಞಾವಂತರ ಮೌನ? 3 ಹಂತಗಳ ಬಗ್ಗೆ ನಾನು ಪ್ರಶ್ನೆ ಮಾಡಿ NEP ಬಂದಾಗ ಮಾತಾಡ್ತೀನಿ. ಮೊನ್ನೆ UGC ಇಕ್ವಿಟಿ ಬಿಲ್ ಏನು ತರಕೊಡ್ತು, SC/ST ಸಮುದಾಯದ ವಿದ್ಯಾರ್ಥಿಗಳ ಮೇಲೆ ವಿಶ್ವವಿದ್ಯಾಲಯ ನಡೆದಿರುವಂತಹ ದೌರ್ಜನ್ಯವನ್ನು ವಿರೋಧಿಸಿಬಿಟ್ಟು ತರಕೊಟ್ಟಿತ್ತು. ಅದಕ್ಕೆ ಮರಳಿ ಮಂಡಲ್ ಸಂದರ್ಭದಲ್ಲಾದಂತಹ ಪ್ರತಿರೋಧವನ್ನ ಮುಂದುವರೆದ ಜಾತಿಗಳು, ನೇರವಾಗಿ ಬ್ರಾಹ್ಮಣ ವಿದ್ಯಾರ್ಥಿಗಳೇ ಧುಮುಕಿದ್ದನ್ನ ಸಂದರ್ಭದಲ್ಲಿ ಮಾತಾಡಲಿಲ್ಲ. ಇದು ಪ್ರತಿಕ್ರಾಂತಿ. ಸುಪ್ರೀಂ ಕೋರ್ಟು EWS 10%ಗೆ ಜಾರಿಗೊಳಿಸಕ್ಕೆ ಸ್ಟೇ ಆರ್ಡರ್ ಕೊಡಲಿಲ್ಲ, ಅದಕ್ಕೆ ಸ್ಟೇ ಆರ್ಡರ್ ಕೊಡ್ತು. ಇದು ಚರ್ಚೆ, ಇವೆಲ್ಲವನ್ನು ಚರ್ಚೆ ಮಾಡ್ತಾ ಹೋದ್ರೆ ಇದು ಯಾರ ಜವಾಬ್ದಾರಿ? ವ್ಯವಸ್ಥೆ ಚರ್ಚೆ ಮಾಡ್ಬೇಕಾಗಿತ್ತಲ್ಲ, ಮಾಡಲಿಲ್ಲ. ಹೀಗಾಗಿ ಈ ಪುಸ್ತಕದಲ್ಲಿ ಅದರ ಬಗ್ಗೆ ಕೂಡ ಚರ್ಚೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಹಳ ಮುಖ್ಯವಾಗಿ ನಾವು ಇಲ್ಲಿ ಪ್ರಿವಿಲೇಜ್ ಬಗ್ಗೆ ಮಾತಾಡಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಪ್ರಿವಿಲೇಜ್ ಅನ್ನುವಂಥದ್ದನ್ನು ಒಂದು ಸಣ್ಣ ಮಟ್ಟದ ತಿಳುವಳಿಕೆ ಅಂದ್ರೆ ಅದು ಇನ್ಹೆರೆಂಟ್ ಆಗಿ ಬಂದಿರುತ್ತೆ. ಒಂದು ಗುಟ್ಟಿಯಿಂದ ಜಾತಿಯಿಂದ ಬಂದಿರೋ ಕಾರಣಕ್ಕೆ ಆ ಪ್ರಿವಿಲೇಜ್ ಅಂತ ಅನ್ಕೊಂತೀವಿ. ಬಟ್ ಉನ್ನತ ಶಿಕ್ಷಣ ಸಂದರ್ಭ ನೋಡಿದಾಗ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡಲಾಗುತ್ತೆ. ಈ ಪ್ರಿವಿಲೇಜ್ ಉತ್ಪಾದಿಸಿದ್ದಾರೆ.
ಉತ್ಪಾದಿಸ್ಬಿಟ್ಟು ಆ ಇನ್ಹೆರಿಟೆನ್ಸ್ ಏನು ಹುಟ್ಟಿನಿಂದ ಬಂದಿರುವಂತಹ ಪ್ರಿವಿಲೇಜು, ಅದಕ್ಕೆ ಈ ಪ್ರಿವಿಲೇಜ್ ಅನ್ನ ತಮಗೆ ತಾವು ಉತ್ಪಾದಿಸಿಕೊಂಡಿರ್ತಾರಲ್ಲ, ಯಾತಕ್ಕೋಸ್ಕರ ತಾವು ಶ್ರೇಷ್ಠ ಉತ್ಪಾದನೆ ಮಾಡ್ಕೊಂಡಿದ್ದಾರಲ್ಲ ಮೆರಿಟ್ ಹೆಸರಲ್ಲಿ. ಈಗ ಮೊದಲ ತಲೆಮಾರು ಶಿಕ್ಷಣಕ್ಕೆ ಬರ್ತಾ ಇದೆ, ಅವ್ರು ಇನ್ನೂ ಹ್ಯುಮ್ಯಾನಿಟೀಸ್ಗೆ ಹೋಗೋ ರೀತಿಯಲ್ಲಿ ಉತ್ಪಾದನೆ ಮಾಡಿದ್ರೆ, ಅವ್ರು ಇನ್ನೂ ಸ್ಟೆಮ್ ಅಂತ ಕರಿತಾ ಇದ್ದೀವಿ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ಗೆ ಹೋಗಕ್ಕೆ ಸಾಧ್ಯ ಆಗ್ತಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಅವ್ರು ಆತ್ಮಹತ್ಯೆ ಕೊಡೋದು, ಇನ್ಸ್ಟಿಟ್ಯೂಷನ್ ಮರಳಾಗ್ತಾ ಇದ್ದಾವೆ. ಇವೆಲ್ಲ ವ್ಯವಸ್ಥೆ ಫೇಸಿಸ್. ಈ ಐಡಿಯಾಸ್ಗಳೇನಿವೆ ಬಹಳ ಸೀರಿಯಸ್ ಐಡಿಯಾಸ್ಗಳಿವೆ. ಈ ಸೀರಿಯಸ್ ಐಡಿಯಾಗಳು ಎಲ್ಲವೂ ಇಂಟೆಲೆಕ್ಚುಯಲ್ಸು ಎಂದು ಪರ್ಟಿಕ್ಯುಲರ್ಲಿ ಕೇಳಿದ್ರಲ್ಲ, ಇಲ್ಲಿ ಸಭೆಗೆ ಯಾರಿರ್ಬೇಕಾಗಿತ್ತು ಅವೆಲ್ಲ ಅಂತ ಫಂಕ್ಷನ್ ದೊಡ್ಡ. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಲಬುರಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.